ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು 2ನೇ ದಿವಸ ಗೋವಾದಲ್ಲಿದ್ದೀವಿ. ಮಾಮೂಲಿ ನಾವು ಹೇಳಿದ್ವಲ್ಲ ಲಾಸ್ಟ್ ಟೈಮ್ ಏನು ಬಂದಿದ್ವಲ್ಲ ರಾಹುಲ್ ಅವ್ರ ರೆಸಾರ್ಟ್ಗೆ ಮತ್ತೆ ತಿರ್ಗಾ ವಾಪಸ್ ಬಂದಿದ್ದೀವಿ. ಸೊ ಏನಪ್ಪ ವಿಷಯ ಅಂದರೆ, ಈಗ ಗೋವಾದಲ್ಲಿ ಕೆಲವೊಂದು ಸ್ಕ್ಯಾಮ್ಗಳು ನಡೀತಿದ್ವು ರೀಸೆಂಟಾಗಿ, ನೀವು ನೋಡಿರ್ತೀರ. ಸೊ ಯಾರೋ ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು, ಅದು ದುಡ್ಡು ಕಿತ್ಕೊಂಡು ಹೋಗ್ಬಿಟ್ರು, ಹಂಗೆ ಹಿಂಗೆ ಅಂತ. ಸೊ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ರೆಸಾರ್ಟ್ ಹೆಂಗಿದೆ, ನಮ್ಮ ಗೋವಾ ಹಾಲಿಡೇ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ ಅಂದರೆ ಇಂಡೋರ್ ಇದು ಏನು ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ. ಇಂಡೋರೇ, ಆರಾಮಾಗಿ ಎಷ್ಟೇ ಬಿಸಿಲಿದ್ರು ಏನಿದ್ರು ಇಲ್ಲ ಆರಾಮಾಗಿ ಆಡ್ಕೊಂಡು, ಮಳೆ ಬಂದ್ರೂ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಸಿಂಪಲಾಗಿ 4.5 ಫೀಟ್ ಇದೆ, ಚೆನ್ನಾಗಿದೆ ತುಂಬ. ಆ್ಯಂಬಿಯನ್ಸು ನಾವೇನು ಗೊತ್ತಾ, ಇದು ಆ್ಯಂಬಿಯನ್ಸ್ ಹೆಂಗಿದೆ ಅಂದರೆ, ಇಲ್ಲಿ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಐತೆ. ಅಂದರೆ ಸೊ ಹೆಂಗಪ್ಪ ಮಿಡ್ಲ್ ಕ್ಲಾಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯೂಶ್ವಲಿ ಗೋವಾದಲ್ಲಿ ತುಂಬ ಲಕ್ಸುರಿ ರೆಸಾರ್ಟ್ಗಳು ಅವೆಲ್ಲ ಇದ್ದಾವೆ. ಫರ್ ರೆಡ್ಡು 5,000 6,000 ಅಂತ ಏನೋ ಹಾಕ್ತಾರೆ ಬ್ಲೇಡ್ಗಳು. ಬಟ್ ಅಷ್ಟೇನು ನೆಸೆಸಿಟಿ ಇಲ್ಲ. ನಾನು ದುಡ್ಡಿರೋರು ಹೋಗಲಿ, ಬಟ್ ನಾವು ದುಡ್ಡಿಲ್ದಿರೋರು ಹೋಗಲಿ. ಸೊ ಮಿಡ್ಲ್ ಕ್ಲಾಸ್ನ ಕಾನ್ಸಂಟ್ರೇಟ್ ಮಾಡಿ ಇದು ನಿಮ್ಗೆ ಹೇಳ್ತಿದ್ದೀನಿ. ಚೆನ್ನಾಗಿದೆ ರಾಹುಲ್ ಅವ್ರದ್ದು ಈ ಒಂದು ರೆಸಾರ್ಟು. ಸೊ ನೆಕ್ಸ್ಟ್ ಏನಂತ ತುಂಬ ಬೇಕಾಗಿರ್ತದೆ ರಾಹುಲ್ ಎಂಡ್ ಆಫ್ ಡೇ. ನಾವು ಹೋದ ವರ್ಷ ಬಂದಾಗ ಸೊ ಇಲ್ಲಿ ಪಾಪ ಎಲ್ಲ ನೋಡ್ಕೊಂಡಿದ್ದೆ. ಸೊ ಹಂಗಾಗಿ ರೆಸಾರ್ಟ್ ಮಾಡಿದ್ದೀನಿ, ಬನ್ನಿ ಅಣ್ಣ ಹಂಗೆ ಮಾತಾಡೋಣ, ಹಂಗೆ ತೋರಿಸಿ ನಮ್ಮದೊಂದು ಸ್ವಲ್ಪ ಅಂತ ಎಣ್ಣೆ ಮಾತಾಡಿದ್ವಿ. ಹಂಗಾಗಿ ತೋರಿಸ್ತಾ, ಯಾಕಂದ್ರೆ ನಮ್ಮ ಕನ್ನಡದವ್ರಲ್ವ, ಎಲ್ಲೋ ಒಂದು ಬೆಳೀತೈತಾರೆ ಅಂದರೆ ಖುಷಿ ನಮಗೆ. ನೋಡಿ, ಇದೆ ಗೋವಾ ಹಾಲಿಡೇ ಬೀಚ್ ರೆಸಾರ್ಟ್ ಅಂತ, ನಿಮಗೆ ಗೂಗಲಲ್ಲಿ ಎಲ್ಲ ಬರುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಅಥೆಂಟಿಕ್ ಆಗಿದೆ. ಸೊ ನಾರ್ಮಲಾಗಿ ಏನೂ ಇಲ್ಲ. ಸೊ ಬನ್ನಿ ಈಗ ಒಳಗಡೆ ನಮ್ಮ ರಾಹುಲ್ ನೋಡಿ, ಇಲ್ಲಿ ಇವರೇ ರಾಹುಲ್ ಅಂದರೆ. ಹೋದ ವರ್ಷ ನೋಡಿದ್ರಿ, ಮತ್ತೆ ಈ ವರ್ಷ ನೋಡ್ತಿದ್ದೀರಾ. ಸೊ ಹಾಯ್ ಬ್ರೋ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಮತ್ತೆ ಏನು ಸಮಾಚಾರ? ಮತ್ತೇನಿಲ್ಲ ಬ್ರೋ, ಹೊಸ ವಿಷಯ, ಹೊಸ ಟಾಪಿಕ್ ಇದೆ ಟ್ರಿಪ್ ಸಲುವಾಗಿ. ಓಕೆ, ಇವಾಗ ಪ್ರೀವಿಯಸ್ಲಿ ನಾವು ಪ್ಯಾಕೇಜ್ ಮಾಡಿದಾಗ ನೀವು ನಮ್ದೊಂದು ಪ್ರಮೋಷನ್ ವಿಡಿಯೋ ಮಾಡಿದಿರಲ್ಲ. ಸೊ ಆ ವಿಡಿಯೋಗೆ ಜಾಸ್ತಿ ನಮ್ದು ಓನ್ ಏನೂ ಇರಲಿಲ್ಲ, ಜಸ್ಟ್ ಸ್ಕೂಬಾ ಡೈವಿಂಗ್ ಬೋರ್ಡ್ ನಮ್ದು ಓನ್ ಇತ್ತು. ಇವಾಗ ನಾನು ರಿಸಾರ್ಟ್ ಕೂಡ ಓನ್ ಮಾಡ್ಕೊಂಡಿದ್ದೀನಿ. 3 ಸ್ಟಾರ್ ಕ್ಯಾಟಗರಿಯಲ್ಲಿ ರಿಸಾರ್ಟ್ ಇದೆ. ಸೊ ಪ್ಯಾಕೇಜಲ್ಲಿ ಫುಲ್ ಫ್ಯಾಮಿಲಿ ಬರಲಿ, ಸ್ಟ್ಯಾಕ್ಸ್ ಬರಲಿ, ಗ್ರೂಪ್ಸ್ ಬರಲಿ, ಗರ್ಲ್ಸ್ ಬರಲಿ, ಯಾರು ಕಾಲೇಜ್ ಗ್ರೂಪ್ಸ್ ಬರಲಿ, ಸೇಫ್ಟಿ ಪ್ಲಸ್ ನಮ್ಮ ಕನ್ನಡ ಟೀಮ್, ಫುಲ್ ಕನ್ನಡ ಟೀಮ್ ಇರುತ್ತೆ ನಮ್ಮ ರಿಸಾರ್ಟಲ್ಲಿ. ಸೇಫ್ಟಿ ಇರುತ್ತೆ. ಆ್ಯಂಡ್ ನಿಮಗೆ ಪ್ರೈಸ್ ಅನ್ಎಕ್ಸೆಪ್ಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಪ್ರೈಸಲ್ಲಿ ಯಾವುದೇ ಥರ ಡೌಟೇ ಇಲ್ಲ. ನೋ ಸ್ಕ್ಯಾಮ್ಸ್. ನಿಮಗೆ ನೀವು ನೋಡ್ತಾ ಇದ್ದಾರೆ ರೀಲ್ಸಲ್ಲಿ, ಇಲ್ಲಿ ಇದು ಸ್ಕ್ಯಾಮ್ ಆಗ್ತಾಯಿದೆ, ಅದು ಸ್ಕ್ಯಾಮ್ ಆಗ್ತಾಯಿದೆ. ಲಾಸ್ಟ್ ನವಂಬರ್ ಆ್ಯಂಡ್ ಡಿಸೆಂಬರ್ ಟೋಟಲ್ ಅರೌಂಡ್ 400 CR ಸ್ಕ್ಯಾಮ್ ಓನ್ಲಿ ಫಾರ್ ಹೋಟೆಲ್ ಬುಕ್ಕಿಂಗ್ಸು. ಆನ್ಲೈನಲ್ಲಿ ಪ್ರಾಪರ್ಟಿ ಡಸಂಟ್ ಎಕ್ಸಿಸ್ಟ್ ಪ್ರಾಪರ್ಟಿ ಶೋ ಮಾಡಿ ಕ್ಲೈಂಟ್ಸ್ ಎಲ್ಲ ಬುಕ್ ಮಾಡಿ ಆಮೇಲೆ ಬಂದಾಗ ನೋಡಿದ್ರೆ ಪ್ರಾಪರ್ಟಿನೇ ಇಲ್ಲ. ಸೊ ಟೋಟಲಿ 400 CR ಸ್ಕ್ಯಾಮ್ ಆಗಿದೆ. ಸೊ ನಮ್ಮದೇ ಓನ್ ರಿಸಾರ್ಟ್ ಇದೆ, ನಿಮ್ಮ ಪ್ರೈವೇಟ್ ಪಾರ್ಕಿಂಗ್ ಇದೆ, ನಿಮಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಫ್ಯಾಮಿಲೀಸ್ ಕರ್ಕೊಂಡ್ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಎಲ್ಲ ಥರ ಜಾಲಿಯಾಗಿ. ಎಕ್ಸಾಕ್ಟ್ಲಿ ಕಲಂಗುಟ್ ಬೀಚ್ ಎಷ್ಟಾಗುತ್ತೆ ಇಲ್ಲಿಂದ? ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ ಆಗುತ್ತೆ. ಬೀಚೇ ಕರೆಕ್ಟ್? ಬೀಚ್ ಡೈರೆಕ್ಟ್ ಬೀಚ್ ಹತ್ರ ಜಾಸ್ತಿ ನಾಯ್ಸಸ್, ಜಾಸ್ತಿ ಇದನ್ನಿರುತ್ತೆ ಬ್ರೋ, ಕ್ರೌಡ್ ಇರುತ್ತೆ, ಕಂಜೆಸ್ಟೆಡ್, ಗಲಾಟೆ ಜಾಸ್ತಿ ಇರುತ್ತೆ, ಪಾರ್ಕಿಂಗ್ ಇರಲ್ಲ, ಏನಿರಲ್ಲ, ಜಾಸ್ತಿ ಕಂಜೆಸ್ಟೆಡ್. ಇದು ಹೆಂಗಿರುತ್ತೆ ಸ್ವಲ್ಪ ನಿಯರ್ ಬೈ ಬೀಚು, ಸ್ಪೀಷಿಯಸ್ ಇದೆ. ನಾವು ಪೂಲ್ ಕಸ್ಟಮರ್ ಬಾಯ್ಸ್ ಗ್ರೂಪ್ ಬರ್ತಾರೆ, 6 o'clock ಪೂಲ್ ಕ್ಲೋಸ್. ಇಲ್ಲ, ನಮ್ಮ ಪೂಲ್ ಎಲ್ಲ ನೈಟ್ 10 o'clock 11 PM ತನಕ ಪೂಲ್ ಎಕ್ಸಸ್ ಕೊಡ್ತೀವಿ. ನಮ್ಮದೇ ರಿಸಾರ್ಟ್ ಇದೆ. ಸೊ ವಿಲ್ ಅಲೌ ದೆಮ್, ಅವ್ರಿಗೆ ಹೆಂಗೆ ಬೇಕು ಹಂಗೆ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು. ಬಟ್ ಇನ್ನೊಂದು ಬ್ಲೂಟೂತ್ ಕನೆಕ್ಷನ್ ಅವ್ರಿಗೆ ಕೊಟ್ಬಿಡ್ತಾರೆ, ಅವ್ರು ಇಷ್ಟ ಬಂದಿದ್ದು ಸಾಂಗ್ ಅವ್ರಿಗೆ ಆಗ್ಬಿಡು, ಅವರೇ ಎಂಜಾಯ್ ಮಾಡಲಿ ಅಂತ. ಬೇರೆ ಆಪ್ಷನ್ ಏನು? ಇವಾಗ ನೆನ್ನೆ ನಾವು ಮಾತಾಡ್ದಂಗೆ, ಈ ಕರ್ನಾಟಕದಿಂದ ಬಂದರೆ, ಕನ್ನಡದವ್ರು ಬಂದರೆ ಏನೋ ಹೇಳ್ತಿದ್ರಿ ನೆನ್ನೆ, ಆಫರ್ ಕೊಡ್ತೀವಿ ಅಂತ. ಏನಿಲ್ಲ, ಕನ್ನಡದಲ್ಲಿ ಬಂದರೆ ಡೈರೆಕ್ಟ್ಲಿ ಸ್ಟ್ರೇಟ್ ಅವೇ ರಘುವಣ್ಣನ ಹೆಸರು ಹೇಳಿದ್ರೆ 50% ಆಫ್, ಡೈರೆಕ್ಟ್ 50% ಆಫ್. ಇವಾಗ ನಮ್ದೊಂದು ರೂಮ್ ನಡೀತಾ ಇದೆ, 3 ಸ್ಟಾರ್ ಕ್ಯಾಟಗರಿ ಒಂದು ರೂಮ್. ನಾರ್ಮಲ್ ಆಗಿ ನೋಡ್ತೀರಂದ್ರೆ ಒಂದು 6 ಜನ ಬರ್ತೀರಾ, ಒಂದು ಫ್ಯಾಮಿಲಿ ರೂಮ್ ನಮ್ದೊಂದು 4,500 ಇದೆ, ಡಬಲ್ ಬೆಡ್. ಅದೇ ರೂಮ್ ನೀವು ಅಣ್ಣನ ವಿಡಿಯೋ ನೋಡಿ ಬಂದರೆ ಡೈರೆಕ್ಟ್ಲಿ 2,500. ಅಲ್ಲಿ ಎಷ್ಟು ಜನ ಇರ್ಬೋದು? ಅರೌಂಡ್ ಬೆಡ್ ಮೇಲೆ ಅರೌಂಡ್ 7 to 8 ಮೆಂಬರ್ಸ್. ಎಕ್ಸ್ಟ್ರಾ ಮೆಟ್ರೆಸ್ ಎಲ್ಲ ಹಾಕೊಟ್ರೆ ಅರೌಂಡ್ 10 ಮೆಂಬರ್ಸ್ ಈಸಿಲಿ ಅಕಾಮಡೇಟ್. ಹೌದು, ಆಕ್ಚುಲಿ ತುಂಬಾ ದೊಡ್ಡದು ಒಂದು ಯಾವ್ದೋ ಈ ಕಡೆ ಬೆಡ್ ನೋಡಿದೆ, ಈಸಿಲಿ ಒಂದು 5 ಜನ ಆರಾಮಾಗಿ ಮಲ್ಕೋಬಹುದು ಅಷ್ಟೇ. ಯಾಕೆ ಹಂಗ್ ಬಂತು ನಿಮಗೆ ಆತರ ದೊಡ್ಡ ಬೆಡ್ ಮಾಡೋಣ ಅಂತ? ಜಾಸ್ತಿ ಕಪಲ್ಸ್ ರೇರ್ ಬರುದಣ್ಣ, 5 ಜನ ಫ್ರೆಂಡ್ಸ್, 4 ಜನ ಎಲ್ಲ ಒಟ್ಟಿಗೆ ಮಲ್ಕೋಬೇಕು, ಈ ತರ ಫ್ರೆಂಡ್ಸ್ ಬರ್ತಾರೆ. ನಮಗ ಸೆಪರೇಟ್ ಬೇಡ, ವಿ ವಾಂಟ್ ಟು ಬಿ ಟುಗೆದರ್. ಫ್ಯಾಮಿಲೀಸ್ ಬರ್ತಾರೆ, ನಮಗೆ ಜೊತೆಲಿ ಇರಬೇಕು, ನಮಗೆ ಬೇರೆ ಬೇರೆ ರೂಮ್ ಬೇಡ. ಏನಾಗತ್ತೆ, ಬುಕ್ ಮಾಡಿರ್ತಾರೆ ಅಡ್ವಾನ್ಸ್, ಬಂದ ಮೇಲೆ ನಮಗೆ ರೂಮ್ ಕೊಡ್ಲಿಕ್ಕೆ ಆಗಲ್ಲ. ಒಂದ್ ರೂಮ್ ಇಲ್ಲಿ ಒಂದಿರುತ್ತೆ, ಒಂದ್ ರೂಮ್ ಅಲ್ಲಿ ಇರುತ್ತೆ. ಸೊ ಫ್ಯಾಮಿಲಿ ಅಡ್ಜಸ್ಟ್ ಆಗಲ್ಲ ಅಲ್ಲಿ ಇಲ್ಲಿ ಇರ್ಲಿಕ್ಕೆ. ಸೊ ಅವ್ರಿಗೆ ಬೆಸ್ಟ್ ಫ್ಯಾಮಿಲಿ ರೂಮ್ಸ್ ವಿತ್ ಬಾಲ್ಕನಿ, ಸ್ಪೇಷಿಯಸ್ ಇದೆ, ಯಾವುದೂ ತರ ತೊಂದರೆ ಇರಲ್ಲ. 24/7 ವೈಫೈ, ಹಾಟ್ ವಾಟರ್,
ಬ್ರೋ ಆಮೇಲೆ ಇನ್ನೊಂದು ಮೇಜರು ಈ ಗೋವಾದಾಗ ಆಗೋಂಥ ನಾರ್ಮಲ್ ಸ್ಕ್ಯಾಮ್ ಏನು, ಈಗ ಬರ್ತಾರೆ ಈಗ ಒಂದು 10-15 ಜನ ಬಂದ್ಬಿಡ್ತಾರೆ ಹುಡುಗರು, ಅಥವಾ ಒಂದು 5 ಜನ ಹುಡುಗರು ಬರ್ತಾರೆ, ಬೆಂಗಳೂರಿಂದನೇ ಬರ್ತಾರೆ, ಹೊಸಪೇಟೆಯಿಂದ, ಒಟ್ಟು ಎಲ್ಲ ಒಟ್ಟು ಕರ್ನಾಟಕದ ಯಾವುದೋ ಒಂದಿಂದ ಬರ್ತಾರೆ, ಗೊತ್ತಿರಲ್ಲ ಅವ್ರಿಗೆ, ಗೋವಾನೇ ಗೊತ್ತಿರಲ್ಲ, ಕಾಲೇಜ್ ಆದ ತಕ್ಷಣ ಬರ್ತಾರೆ. ಆಗ ಫಸ್ಟ್ ಸ್ಕ್ಯಾಮ್ ಏನು ಇಲ್ಲಿ? ಫಸ್ಟ್ ಸ್ಕ್ಯಾಮ್ ಅಂದ್ರೆ ಹೋಟೆಲ್ಸ್. ಇದೇ ಅಲ್ವಾ ಮೇನ್ ಸ್ಕ್ಯಾಮ್ ಹೋಟೆಲ್ಸ್. ಆಮೇಲೆ ಸೆಕೆಂಡ್ ಸ್ಕ್ಯಾಮ್ ಆಕ್ಟಿವಿಟೀಸ್. ಥರ್ಡ್ ಸ್ಕ್ಯಾಮ್ ಬೈಕ್ಸ್. ಅವ್ರೇನು ರೆಂಟ್ ತಗೋತಾರೆ ಬೈಕ್ಸ್ ಎಲ್ಲ, ಇವ್ರಿಗೆ ಗೊತ್ತಿರಲ್ಲ, ಬಂದಿರ್ತಾರೆ 2 days 3 days ಗಡ್ಬಡಿ ಗಾಯಲ್ಲಿ ಇರ್ತಾರೆ, ಪಟಾಗಿ ಏನೋ ಅವ್ರದ್ದು ಕೇಳಲ್ಲ, ಇವ್ರದ್ದು ಅವ್ರು ಕೇಳಲ್ಲ, ತಗೊಂಡ್ ವೆಹಿಕಲ್ ತಗೊಂಡ್ ಹೋಗ್ಬಿಡ್ತಾರೆ. ಬಂದ ತಕ್ಷಣ ಇವ್ರು ಏನು ಮಾಡಿರಂಗಿಲ್ಲ, ಅವ್ರು ಮಾಡಿರ್ತಾರೆ ಗೊತ್ತಿಲ್ಲ, ಆದ್ರೆ ಅವ್ರು ಆಮೇಲೆ ನೋಡ್ತಾರೆ ವೆಹಿಕಲ್ ಡ್ಯಾಮೇಜ್ ಇದೆ, ಇವ್ರು ಗಡ್ಬಡಿಲಿ ತಗೊಂಡು ಹೋಗಿರ್ತಾರೆ, ಇವ್ರು ಹೇಳ್ತಾರೆ ಸರ್ ಮೊದಲೇ ಆಗಿತ್ತು, ಪ್ರೂಫ್ ಇವ್ರಿಗೆ ತೋರಿಸ್ಲಿಕ್ಕಿರಲ್ಲ. ಮೇನ್ ಅದೊಂದು ಸ್ಕ್ಯಾಮ್ ಆಗುತ್ತೆ. ರೂಮ್ ತೋರಿಸೋದೊಂದಾಗಿರುತ್ತೆ, ಕೊಡೋದೊಂದಾಗಿರುತ್ತೆ. ಪೇಮೆಂಟ್ ಆದ್ಮೇಲೆ ಕ್ಲೈಂಟ್ ಎಲ್ಲ ಬಂದ್ಮೇಲೆ ಅಡ್ವಾನ್ಸ್ ಪೇಮೆಂಟ್ ಮಾಡೇ ಬರ್ತಾರೆ. ಫ್ಯಾಮಿಲಿ ಜೊತೆ ಬರ್ತಾರೆ ಅಂದ್ರೆ ಎಲ್ಲಿ ಓಡಾಡೋದಪ್ಪ ಅಂತ ಅಡ್ವಾನ್ಸ್ ದುಡ್ಡು ಹಾಕಿರ್ತಾರೆ. ಬಂದ ಮೇಲೆ ಫೋಟೋದಲ್ಲಿ ಬೇರೆ ಇರುತ್ತೆ, ನೋಡ್ಲಿಕ್ಕೆ ಬೇರೆ ಇರುತ್ತೆ. ಅದು ಒಂದು ಮೇನ್. ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವಿಟೀಸ್ ನಂದೇ ಒಂದು ಬೋಟ್ ಇದೆ. ನಮ್ ಬೆಸ್ಟ್ B2B ಪ್ರೈಸ್ ಅಂದ್ರೆ ತುಂಬಾ ಕಡಿಮೆ. ನೀವು ಬೇರೆಗಳು ಬುಕ್ ಮಾಡ್ತಾರೆ 2,000 2,500 ಹಿಂಗ್ ತಗೋತಾರೆ. ಅದರಲ್ಲಿ ಅವ್ರು ಮಿನಿಮಮ್ ಥಿಂಕ್ ಮಾಡಿ 50% ಪ್ರಾಫಿಟ್ ಅವ್ರಿಗೆ ಇರುತ್ತೆ. ನಿಮಗೆ 2,000 ಬುಕ್ ಮಾಡಿದ್ರೆ 50% ಪ್ರಾಫಿಟ್ ಅವ್ರಿಗೆ ಇರುತ್ತೆ. ಅವ್ರದ್ದು ಇದು ಇರಲ್ಲ, ಜಸ್ಟ್ ಮಾತಾಡಿ ನಿಮಗೆ ಬುಕ್ ಮಾಡ್ಲಿಕ್ಕೆ 50% ಪ್ರಾಫಿಟ್ ಇರುತ್ತೆ. ನಮ್ದು ಓನ್ ಬೋಟ್, ನಮಗಂದ್ರೆ 50% ಮಾತ್ರ ಕೊಡ್ತಾರೆ. ಸೊ ನೀವು ನಮ್ಮ ಹತ್ರ ಬಂದ್ರೆ ಎಲ್ಲ 50% ರೂಮಲ್ಲಿ ನಿಮ್ಗೆ ಸ್ಕ್ಯಾಮ್ ಆಗಲ್ಲ. ಜಸ್ಟ್ ವಿಡಿಯೋದಲ್ಲಿ ನಿಮಗೆ ನೀವು ನೋಡ್ಬೋದು ನಮ್ಮ ರೂಮ್ಸ್ ಎಲ್ಲ ಹೆಂಗಿದೆ, ನಮ್ಮ ಪ್ರಾಪರ್ಟಿ ಹೆಂಗಿದೆ. ನಾವು ಒಂದು ಸ್ಪಾಟ್ ಇಲ್ಲಿ ಇರ್ತೀವಿ, ನಿಮಗೆ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಯಾವ್ದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆ ನನ್ನ ಹತ್ರ ಆಲ್ ದ ಲ್ಯಾಂಗ್ವೇಜ್ ವಿ ಕ್ಯಾನ್ ಹ್ಯಾಂಡಲ್. ಒಂದೇ ಲ್ಯಾಂಗ್ವೇಜ್ ಅಂತಲ್ಲ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಹತ್ರ ಟೀಮ್ ಇದೆ. ಸೊ ಇಷ್ಟೆಲ್ಲ ಗೋವಾದಲ್ಲಿ ಸ್ಕ್ಯಾಮ್ ಆಗೋಂತ ಚಾನ್ಸಸ್ ತುಂಬಾ ಸ್ಕ್ಯಾಮ್ ಆಗೋದು ಗೊತ್ತಿರಲ್ಲ, ಬಂದ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ಬೇಕು, 2 ದಿನ ಬಂದಿರ್ತಾರೆ, ಅವ್ರ ಜೊತೆ ಗುದ್ದಾಡ್ಲಿಕ್ಕೆ ಆಗಲ್ಲ. ಲೆಟ್ಸ್ ಗೋ. ಹೌದೌದು, 2 ದಿನ 3 ದಿನ ಇರುತ್ತೆ, ಜಾಸ್ತಿ ಏನಿರಲ್ಲ. ರಾಹುಲ್ ಬ್ರೋ, ಯೂಶಲಿ ವೀಕೆಂಡ್ಗೆ ಯಾವ ತರ ಪ್ರೈಸ್ ಇರುತ್ತೆ, ನಾರ್ಮಲ್ ಡೇಸ್ಗೆ ಯಾವ ತರ ಪ್ರೈಸ್ ಇರುತ್ತೆ ನಿಮ್ದು? ಆ ತರ ವೀಕೆಂಡ್ ಅಂತ ಹೈಕ್ ಆ ತರ ಇರುತ್ತೆ? ಏನಿಲ್ಲ, ಯಾವಾಗ್ಲೂ ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಈ ವೀಕೆಂಡ್ ಆದ್ಮೇಲೆ ಬೇಡ ಹೋಗೋದು, ಪ್ರೈಸ್ ಜಾಸ್ತಿ ಇರುತ್ತೆ ಅನ್ನೋದನ್ನೆಲ್ಲ ಅವಾಯ್ಡ್ ಮಾಡ್ಬಿಡ್ತಾರೆ, ವೀಕೆಂಡಿಗೆ ಬಂದು ಅದಕ್ಕೆ ವೀಕ್ ಡೇಸ್ಗೆ ಬರ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳ್ತೀರಿ? ಈಗ ನೀವು ವೀಕೆಂಡಿಗೆ ಬನ್ನಿ, ವೀಕ್ ಡೇಸ್ಗೆ ಬನ್ನಿ, ಯಾವಾಗ ಬರ್ತೀರಿ ಬನ್ನಿ, ನಮ್ಮ ಸೇಮ್ ಪ್ರೈಸ್, ಒಂದೇ ಪ್ರೈಸ್ ಕೊಟ್ಟಿರೋದು, ಅದೇ ಪ್ರೈಸ್. ಎಕ್ಸೆಪ್ಟ್ ಈ ಸೀಸನ್ ಅಲ್ಲಿ ಇದ್ದಾಗ ಸ್ವಲ್ಪ ವೇರಿಯೇಷನ್, ಒಂದೇ ನಿಮಗೆ ಪ್ರೈಸ್ ಇನ್ಕ್ರೀಸ್ ಆಗೋದು ದಟ್ ಇಸ್ ಡಿಸೆಂಬರ್ ಮಂತ್ 20th above till 31st. ಆಮೇಲೆ 1st Jan ಇಂದ ಸೇಮ್ ಪ್ರೈಸ್ ಟಿಲ್ ಹೋಲಿ ಬರಲಿ, ದಸರಾ ಬರಲಿ, ಸಂಕ್ರಾಂತಿ ಬರಲಿ, ಯಾವ್ದು ಬೇಕಾದ ಫೆಸ್ಟಿವಲ್ ಬರಲಿ, ಪ್ರೈಸಸ್ ಚೇಂಜಸ್ ಆಗಲ್ಲ ನಮ್ಮ ಹತ್ರ, ಸೇಮ್ ಪ್ರೈಸ್. ಯೂಶಲಿ ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ನೋಡ್ದಂಗೆ ಈ ವೀಕೆಂಡ್ ಬಂದ್ಬಿಟ್ರೆ 1,000 ರೂಪಾಯಿ ರೂಮ್ನ 2,000 ಮಾಡ್ಬಿಡ್ತಾರೆ, 2,000 5,000 ಅಂದ್ರೆ ಇಲ್ಲಿ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸುಮ್ನೆ ಕ್ಲೈಂಟಿಗೆ ಹೇಳ್ತಾರೆ ನೀವು ಬುಕ್ ಮಾಡ್ಲಿಕ್ಕೆ ಅಂದ್ರೆ ಅವೈಲೇಬಿಲಿಟಿ ಇರಲ್ಲ, ಅದನ್ನಿರಲ್ಲ, ಸೊ ಇವ್ರು ಪೇ ಮಾಡ್ಬಿಡ್ತಾರೆ. ಓಕೆ. ಈಗ ಇವಾಗ ನಿಮ್ಮ ಹತ್ರ ಬಂದ್ರೆ ರಾಹುಲ್ ಬ್ರೋ, ಬೈಕು ನಿಮ್ದೇ ಐತೆ? ಬೈಕ್ ಫೆಸಿಲಿಟೀಸ್ ಕೊಡ್ತೀವಿ, ಕಾರ್ ಫೆಸಿಲಿಟೀಸ್ ಕೊಡ್ತೀವಿ, ಟ್ಯಾಕ್ಸಿ ಫೆಸಿಲಿಟೀಸ್ ಕೊಡ್ತೀವಿ, ಸ್ಕೂಬಾ ಡೈವಿಂಗ್. ನಿಮಗೆ ಗೋವಾ ಕ್ಲೈಂಟ್ ಬರ್ತಾರೆ, ಅವ್ರಿಗೆ ಏನ್ ಬೇಕು, ಫಸ್ಟ್ ಸ್ಟೇ, ಅಕಾಮಿಡೇಷನ್, ಟ್ರಾನ್ಸ್ಪೋರ್ಟೇಷನ್, ಆಕ್ಟಿವಿಟೀಸ್. ಒಂದು ಸ್ಕೂಬಾ ಡೈವಿಂಗ್ ಅಂದ ತಕ್ಷಣ ಎಲ್ಲೋ ಕರ್ಕೊಂಡೋಗಿ ಎಲ್ಲ ಮುಳುಗ್ಸ್ಕೊಂಡ್ ಬಂದ್ಬಿಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ. ನಾವು ಲಾಸ್ಟ್ ಟೈಮ್ ಹೋಗಿದ್ವಪ್ಪ, ಲಾಸ್ಟ್ ಟೈಮ್ ಹೋದಾಗ ನನಗೆ ಸುಸ್ತಾಗೋಗ್ಬಿಡ್ತು ಬ್ರೋ, ಸಾಕು ಬ್ರೋ ನಾನು ಮೇಲೆ ಬಂದ್ಬಿಡ್ತೀನಿ, ಯಾಕಂದ್ರೆ ನನ್ನ ಕಿವಿ ಏನೋ ಇದಾದಂಗೆ ಪ್ರಾಬ್ಲಮ್ ಆಗಿ ನಾನು ಮೇಲೆ ಬಂದೆ. ಯಾಕಂದ್ರೆ ನಾನು ನೋಡಿದಂಗೆ ಎಷ್ಟೊಂದು ನನ್ನ ಕಣ್ಣಿಗೆ ಸಕ್ಕತ್ತಾಗಿರೋ ಫಿಶ್ಗಳೆಲ್ಲ ಕಾಣಿಸ್ತಿದ್ವು. ಸೊ ಅದ್ರದ್ದೇನು ಸ್ಕೂಬಾ ಡೈವಿಂಗ್? ಗೋವಾದಲ್ಲಿ ಸ್ಕೂಬಾ ಡೈವಿಂಗ್ ಆಗ್ತಿರೋ 2-3 ಪ್ಲೇಸಸ್ ಅಲ್ಲಿ ಆಗುತ್ತೆ, ಒಂದೇ ಪ್ಲೇಸ್ ಅಂತ ಅಲ್ಲ. ಒನ್ ಇಸ್ ಗ್ರ್ಯಾಂಡ್ ಐಲ್ಯಾಂಡ್, ಒನ್ ಇಸ್ ಕೆರಿ ಬೀಚ್, ಒನ್ ಇಸ್ ಮಾಲ್ವಾನ್. ಒಂದು ಮಾಲ್ವಾನ್ 150 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ, ಅದೊಂದಿದೆ. ಒಂದು ಕೆರಿ ಬೀಚ್ ಇದೆ 60 ಕಿಲೋಮೀಟರ್. ಇನ್ನೊಂದು ಗ್ರ್ಯಾಂಡ್ ಐಲ್ಯಾಂಡ್ ವಿಚ್ ನಾವು ಮಾಡ್ತಾ ಇರೋದು. ಓಕೆ, ಎಲ್ಲರೂ ಮಾಡ್ತಾ ಇದ್ರು ಸ್ಕೂಬಾ ಡೈವಿಂಗ್. ಆದ್ರೆ ಕ್ವಾಲಿಟಿ, ಕೆಲವೊಬ್ರು ಕ್ವಾಲಿಟಿ ಫೋಕಸ್ ಮಾಡ್ತಾರೆ, ಮಿಕ್ಕಿದೆಲ್ಲರ ಮನಿಗೆ ಫೋಕಸ್ ಮಾಡ್ತಿದ್ದಾರೆ. ನಮ್ದು ಕ್ವಾಲಿಟಿ ಚೆನ್ನಾಗಿದೆ ನಮ್ದು. ನಮ್ದೇ ಓನ್ ಬೋಟು. ನಿಮಗೆ ಯಾವ ಟೈಮ್ ತನ ಬೇಕು, ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದ ಫಸ್ಟ್ ಟೈಮ್, ನೀವು ಹೇಳ್ಬೋದು ನಮ್ದು ಇನ್ಸ್ಟ್ರಕ್ಟರ್ಗೆ, ನನಗೆ ಟ್ರೈನ್ ಮಾಡಿ ನನಗೆ ತಿರ್ಗಾ ಕರ್ಕೊಂಡು ಹೋಗಿ, ಅವ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಲೇಬೇಕು. ನಮ್ಮ ಕ್ಲೈಂಟಿಗೆ ಕರ್ಕೊಂಡು ಹೋಗ್ಲೇಬೇಕು. ಒಂದೇ ಸತಿ ಹೇಳಿದ್ರೆ ಸಾಕು, ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಕರ್ಕೊಂಡು ಹೋಗೋದಕ್ಕೆ 100% ಖಂಡಿತ ಕರ್ಕೊಂಡು ಹೋಗ್ತಾನೆ. ಸೂಪರ್. ಸೊ ನೋಡಿದ್ರಲ್ಲ, ಇಷ್ಟ ಆಗಿತ್ತು ನಮ್ಮ ರಾಹುಲ್ ಬ್ರೋ ಎಲ್ಲ ಚೆನ್ನಾಗಿ ಹೇಳಿ ಸಜೆಸ್ಟ್ ಮಾಡಿ ಇದು ಮಾಡಿರೋದು. ಬಟ್ ಏನಪ್ಪ ಅಂದರೆ, ಗೋವಾದಲ್ಲಿ ಬರೋಕ್ಕಿಂತ ಮುಂಚೆ ನಾವೆಲ್ಲ ಒಂದು ಯೋಚನೆ ಮಾಡ್ಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ ನಡೆಯುವಂಥ ಸ್ಕ್ಯಾಮ್. ಸೊ ಇಲ್ಲಿ ಸ್ಕ್ಯಾಮ್ಗಳು ಯಾವ ಥರ ನಡೀತದೆ ಅಂತ ಹಂಗೆ ನಮ್ಮ ರಾಹುಲ್ ಬ್ರೋ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಸೊ ಹಂಗೆ ನಾನು ಬೆಸ್ಟ್ ಸಜೆಷನ್ ಯಾಕೆ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಇವ್ರು ಅಂದರೆ ಸ್ಪೆಷಲಿ ಗೋವಾ ಆಲ್ರೆಡಿ ಬೀಚ್ ರೆಸಾರ್ಟ್ ಅಂತ. ಸೊ ಇವ್ರು ಪ್ರತಿ ವರ್ಷವೂ ಬೇರೆ ಬೇರೆ ಥರ ಚೇಂಜ್ ಆಗ್ತಾನೆ ಇರ್ತದೆ. ಹೋದ ವರ್ಷ ಆ್ಯಕ್ಚುಲಿ ಬೇರೆ ಥರನೇ ಇದ್ರು, ಈ ವರ್ಷ ಹಿಂಗಾಗಿದ್ದಾರೆ, ಇನ್ನು ಮುಂದಿನ ವರ್ಷ ಇನ್ನೊಂದು ಒಳ್ಳೆ ರೆಸಾರ್ಟ್ ಬರುತ್ತೆ. ಬಟ್ ಎಂಡ್ ಆಫ್ ದ ಡೇ ರಾಹುಲ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ನಿಮಗೆ ಅಂದರೆ, ಸ್ಪೆಷಲಿ ನಮ್ಮ ಕನ್ನಡದವರು ಎಲ್ಲ ಬರ್ತಾ ಇರ್ತಿರಲ್ಲ, ಅವ್ರು ನಿಮಗೆ ತುಂಬ
ಲೈಕ್ ಏನಪ್ಪ ಅಂದರೆ ಒಂದು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ, ಏನು ತಲೆ ಕೆಡಿಸ್ಕೊಂಬೇಡಿ ಮಾಡ್ತೀವಿ ಅಂತ. ಅವ್ರು ಇಲ್ಲಿ ಲೋಕಲ್ ಅವ್ರ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಎಸ್ಪೆಷಲಿ ಲೋಕಲ್ಲೇ, ಬಟ್ ಕನ್ನಡದವರು, ಬಟ್ ಇಲ್ಲಿ ಲೋಕಲ್ ಏನೇ ಆ್ಯಕ್ಟಿವಿಟೀಸ್ ಆಗಿರಲಿ, ಪಬ್ಗಳಾಗಿರಲಿ, ಇವನ್ ಫಾರ್ ಎಕ್ಸಾಂಪಲ್ ಏನೇ ನಾವು ಕಸಿನೋಗಿ ಹೋದ್ವಿ, ನಾವೇನು ಅಲ್ಲಿ ಯೂಶಲಿ ನಾವು ದುಡ್ಡು ಪೇ ಮಾಡಿದ್ರೆ 2,000 3,000 ಪೇ ಮಾಡಬೇಕಿತ್ತು. ಸೊ ಇವರೊಂದು ಹಿಂಗೆ ಅಂದರೆ ನನ್ನದೇ ಮೆಂಬರ್ಶಿಪ್ ಇದೆ, ಹೋಗಿ ನೀವು. ಸೊ ನೀವು ಹಿಂಗೆ ಅಂದರೆ ಒಂದು 4-5 ಸರಿ ರೆಸಾರ್ಟಿಗೆ ಬಂದ್ಬಿಡಿ, ನಿಮಗೆ ಫ್ರೆಂಡ್ ಆಗಿಬಿಡ್ತಾರೆ ಅವರು. ಸೊ ಆ ಥರ ಲಾಸ್ಟ್ ವಿಡಿಯೋ ನೋಡಿ ಎಷ್ಟು ಜನ ಬಂದಿದ್ದಾರಲ್ಲ, ಸುಮಾರು ಒಂದು 1000 ಜನ ಮೇಲೆ ಬಂದಿದ್ದಾರೆ ನೀವು ವಿಡಿಯೋ ನೋಡಿ, ಲಾಸ್ಟ್ ಇಯರ್ ವಿಡಿಯೋ ನೋಡಿ. ಅದರಲ್ಲಿ ತುಂಬಾ ಜನ ವಿಡಿಯೋ ಅವರು ತಿರ್ಗಾ ನೋಡ್ತಿರ್ಬೋದು. ಆಲ್ಮೋಸ್ಟ್ ಹಾರ್ಡ್ಲಿ ಒಂದು 5 to 10% ಅನ್ಕಂಫರ್ಟೇಬಲ್ ಆಗಿರ್ಬೋದು. ಯಾಕಂದ್ರೆ ನಮ್ಮ ಬೆಂಗಳೂರಿಂದ ಟ್ರೈನ್ ಬರೋದು ಅರ್ಲಿ ಮಾರ್ನಿಂಗ್ 5 o'clock, ಹೋಟೆಲ್ ಚೆಕ್ ಇನ್ ಇರೋದು 11 o'clock 12 o'clock. ಸೊ 4-5 hours ವೇಟಿಂಗು ಅಂತ ಅವರು ಬೋರಿಂಗ್ ಆಗಿಬಿಡ್ತಾರೆ. ಅದು ಮೇನ್ ರೀಸನ್. ಮಿಕ್ಕಿದ್ ಬಿಟ್ಟು ಎಷ್ಟೋ ಜನ ಬಂದು ಹೋಗಿದ್ದಾರೆ, ಅವರೆಲ್ಲರಿಗೂ ಗೊತ್ತಿದೆ ನಮ್ಮ ಸರ್ವಿಸ್ ಹೆಂಗಿದೆ ಅಂತ. ಇದೇ ವಿಡಿಯೋ ಕೂಡ ಅವ್ರು ಕಮೆಂಟ್ಸ್ ಹಾಕ್ತಾರೆ, ನನಗೆ ಗೊತ್ತು. ತುಂಬಾ ಫ್ಯಾಮಿಲೀಸ್ ಈಗ ನನಗೆ ಕೂಡ ಟಚ್ ಅಲ್ಲಿ ಇದ್ದಾರೆ ಬ್ರೋ. ತುಂಬಾ ಫ್ಯಾಮಿಲೀಸ್, ತುಂಬಾ ಫ್ರೆಂಡ್ಸು. ಅವ್ರಿಗೆ ಕೂಡ ಕಸಿನೋ ಬ್ರದರಿಗಂತ ಇಲ್ಲ, ನಾನು ಕೂಡ ಯಾರು ಬರ್ತಾರೆ, ನಾನು ನಿಮ್ಮ ಎಷ್ಟು ದುಡ್ಡು ನಿಮಗೆ ಸೇವ್ ಮಾಡ್ಲಿಕ್ಕೆ ಆಗತ್ತೆ ಅಷ್ಟು ನನ್ನ ಕೈಲಿ ನಾನು ಸೇವ್ ಮಾಡಿಸ್ತೀನಿ. ಕಸಿನೋ ನಾನು ತುಂಬಾ ಜನರಿಗೆ ಫ್ರೀ ಕಳಿಸಿದ್ದೀನಿ, ಒಂದಲ್ಲ ಎರಡಿಲ್ಲ. ನಿಮ್ಮ ವಿಡಿಯೋ ನೋಡಿ ಬಂದಿರೋ ತುಂಬಾ ಅರೌಂಡ್ 200 ಪೀಪಲ್ ನಾನು ಕಸಿನೋ ಫ್ರೀ ಕಳಿಸಿದ್ದು ಹೋಗಿ ಅಂತ. ಯಾವ್ದು ತರ ದುಡ್ಡಿಲ್ಲ. ನೋಡಿದ್ರಲ್ಲ ಹಿಂಗೆ. ಸೊ ಬನ್ನಿ, ಗೋವಾಗೆ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೋಬೇಡಿ. ಈ ಸಲ ನ್ಯೂ ಇಯರ್ ತುಂಬ ಡೌನ್ ಇತ್ತಂತೆ ಗೋವಾ, ಯಾಕಂದ್ರೆ ಬಿಕಾಸ್ ಆಫ್ ಆಲ್ ದ ಸ್ಕ್ಯಾಮ್ಸು. ಸೊ ಅದು ದಟ್ಸ್ ದ ಮೇನ್ ರೀಸನ್ ಅಂತ ಹೇಳಿದ್ರಪ್ಪ. ಬಟ್ ನನಗೆ ಇಲ್ಲಿ ರಾಹುಲ್ ಅವ್ರ ಹತ್ರ ಬಂದಾಗ ಹಂಗೆ ಏನು ಅನ್ಸೋದೇ ಇಲ್ಲ. ಏನಾದ್ರು ಇದ್ರೆ ಇವ್ರು ಒಂದು ಫೋನ್ ಮಾಡಿಬಿಟ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಅಲ್ಲೆಲ್ಲ ಸೌಂಡ್ ಆಗ್ತಿತ್ತು, ಒಂದು ಮೆಸೇಜ್ ಆಗ್ತಿದ್ರು, ಸೌಂಡ್ ಆಗ್ತಿದೆ ಅಂದರೆ ಸೆಕೆಂಡ್ಸಲ್ಲಿ ಆಫ್ ಆಯಿತು, ಇಷ್ಟೇ. ಸೊ ಇದಾಗಿತ್ತು ನೋಡಿದ್ರಲ್ಲ. ಸೊ ಇವತ್ತು ನೀವೇನು ನೋಡ್ತಾ ಇದ್ರಲ್ಲ, ಇದು ಗೋವಾ ಹಾಲಿಡೇ ಬೀಚ್ ರೆಸಾರ್ಟ್ ಜೊತೆಗೆ ಮೋರ್ ದೆನ್ ಬೀಚ್ ರೆಸಾರ್ಟ್ ಅನ್ನೋದಕ್ಕಿಂತ ಇದು ಲೈಕ್ ಒಂದು ಮನೆ ಅಪಾರ್ಟ್ಮೆಂಟ್ ಥರ ಫೀಲ್ ಆಗ್ತಿದೆ ನಮಗೆ. ಆರಾಮಾಗಿ ನಮ್ಮ ಮನೇಲೇ ಇದ್ದೀವಿ, ನನಗೆ ಅಷ್ಟು ಕಂಫರ್ಟ್ ಫೀಲ್ ಇದೆ. ಎ ಸಿನೂ ಅಷ್ಟೇ, ಹಾಲಲ್ಲೂ ಎ ಸಿ ಇದೆ, ರೂಮಲ್ಲೂ ಎ ಸಿ ಇದೆ. ಆರಾಮಾಗಿ ತಣ್ಣಗೆ ಆಚೆ ಎಷ್ಟೇ ಸಮ್ಮರಲ್ಲಿ ಎಷ್ಟೇ ಇದ್ದಿದ್ರು ಒಳಗಡೆ ತುಂಬ ಕೂಲಾಗಿದೆ. ಅದಾದಮೇಲೆ ಇನ್ನೊಂದೇನಪ್ಪ ರೀಸನ್ ಅಂದರೆ ಗೋವಾದಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳ ಬಗ್ಗೆ ನಿಮಗೊಂದು ಅರಿವು ಮೂಡಲಿ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಇವತ್ತು ಕಂಪ್ಲೀಟ್ ಈ ವಿಡಿಯೋ ನೋಡಿದ್ರಲ್ಲ, ಇದಾದ್ಮೇಲೆ ನಾವು ಮತ್ತೆ ಅಲ್ಲಿ ಆಚೆ ಹೋಗ್ತಿದ್ವಿ. ಏನು ಹೇಳಕ್ಕೆ ಬಂತು ಇವತ್ತು ನಿನ್ನೆ ಕಸಿನೋ ಹೋಗಿ ನೋಡಿ ಬಂದಾರೆ ಹೊತ್ತು. ಇವತ್ತು ಫೇಮಸ್ ಪ್ಲೇಸಸ್ ಅವ್ರು ಯಾವ ಪ್ಲೇಸಿಗೆ ಹೋಗಿರ್ತಾರೆ ಅವರೆಲ್ಲ ವಿಡಿಯೋ ಹಾಕ್ತಾರೆ, ಅದೆಲ್ಲ ನಿಮಗೂ ಬರುತ್ತೆ. ನೀವು ನಮ್ಮ ಪ್ಯಾಕೇಜ್ ತೊಗೊಂಡು ಬಂದರೆ ನಿಮಗೂ ನಾವು ಅದೆಲ್ಲ ಪ್ಲೇಸಸ್ ಕರ್ಕೊಂಡು ಹೋಗ್ತೀವಿ. ಲೈಕ್ ತುಂಬಾ ಫೇಮಸ್ ಪ್ಲೇಸಸ್ ಇದೆ, ಯಾರು ತೋರಿಸಲ್ಲ. ಜಸ್ಟ್ ನೀವಾಗಿ ಬರ್ತೀರಾ, ಹೋಟೆಲ್ ತಗೋತೀರಾ, ಜಸ್ಟ್ ನಿಮ್ಮ ಸೈಡ್ ಸೀನ್ ಇಲ್ಲಿ ಅಲ್ಲಿ ಇಲ್ಲಿ ಒಂದು 4 ಪ್ಲೇಸಸ್ ನಿಮಗೆ. ಒಂದೇ ನಿಮಿಷ, ಸಾರಿ ಫಾರ್ ದ ಇಂಟರಪ್ಟ್. ಸುಮಾರು ಜನ ಮಾಡೋ ಪ್ರಾಬ್ಲಮ್ ಏನು, ಗೋವಾ ಅಂದ ತಕ್ಷಣ ಗೋವಾಗೆ ಬರ್ತಾರೆ, ರೂಮ್ ತಗೋತಾರೆ, ಬೀಚ್ ಹತ್ರ ಹೋಗಿ ಒಂದು ಬನೀನ ಒಂದು ಚಡ್ಡಿ ತಗೊಂಡು ಒಂದು ಬೀರ್ ಬಾಟ್ಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದಲ್ಲ ಗೋವಾ ಅಂದರೆ. ಆ್ಯಕ್ಚುಲಿ ಗೋವಾ ಅದಲ್ಲ. ಓಕೆ ಫೈನ್, ಅದು ಮುಂಚೆಯಿಂದ ನಡ್ಕೊಂಬಂದಿರೋ ಪದ್ಧತಿ, ಓಕೆ ಫೈನ್ ಮಾಡಲಿ. ಬರೀ ಡ್ರಿಂಕ್ಸ್ ಅಷ್ಟೇ ಅಲ್ಲ ಗೋವಾ, ಬರೀ ಕುಡಿಯೋದು. ಅದು ನಿಜವಾಗ್ಲೂ ಕುಡಿಯೋದು ಲಾಸ್ಟ್ ಗೋವಾದಲ್ಲಿ. ಅದೆಲ್ಲಕ್ಕಿಂತ ಮುಂಚೆ ಇಲ್ಲಿರುವಂಥ ಆ್ಯಂಬಿಯನ್ಸು, ಇಲ್ಲಿರುವಂಥ ಕಲ್ಚರು, ಇಲ್ಲಿರುವಂಥ ಪ್ಲೇಸಸ್ಸು. ನೀವು ಇವತ್ತು ಇವರು ಅಂದರೆ ಇಲ್ಲಿ ವರ್ಕ್ ಮಾಡೋ ಹುಡುಗ ಒಬ್ಬರು ನೀಟಾಗಿ ಒಂದು ಲೀಸ್ಟ್ ಹಾಕ್ಕೊಟ್ರು ನಮಗೆ, ನೀವು ಎಲ್ಲೆಲ್ಲಿ ಪ್ಲೇಸ್ಗೆ ಹೋಗ್ಬೇಕು ಅಂತ. ಅವ್ರು ಹೇಳಿದ್ರು ನಾವೇ ಕರ್ಕೊಂಡು ಹೋಗ್ತೀವಿ, ಬೇಡ ನಾವೆಲ್ಲ ಪ್ರೈವೇಟಾಗಿ ಹೋಗ್ತೀವಿ ನಾವೇ ಆರಾಮಾಗಿ, ನೀವು ಸುಮ್ಮನೆ ಒಂದು ಇದು ಕೊಡಿ, ಲೀಸ್ಟ್ ಕೊಡಿ ಅಂತ ಹೇಳಿದೆ. ನೋಡಿ ಅದನ್ನು ಆಪ್ಷನ್ ಐತೆ ಇವ್ರ ಹತ್ರ. ಏನಾದರೂ ಒಂದು ಪ್ಲೇಸ್ ಬರ್ಕೊಟ್ರು, ಬ್ರೋ ಇಲ್ಲಿ ಹೋಗಿ ಬನ್ನಿ ಬ್ರೋ, ಸಕ್ಕತ್ತಾಗಿದೆ ಪ್ಲೇಸ್ ಅಂತ ಹೇಳಿದ್ರು. ಸೊ ಆ ಪ್ಲೇಸ್ಗೆಲ್ಲ ಇವತ್ತು ನಾವು ಹೋಗ್ತಾ ಇದೀವಿ. ಇಲ್ಲೇ ಒಂದು ಮ್ಯಾಪ್ ಇದೆ ಅಣ್ಣ, ಕ್ಲೈಂಟ್ ಎಲ್ಲ ಬರ್ತಾರೆ ನಮ್ಮ ರಿಸೆಪ್ಷನ್ ಅಲ್ಲಿ. ಇವಾಗ ನೀವು ಪ್ಯಾಕೇಜ್ ತಗೊಂಡಿಲ್ಲ, ಜಸ್ಟ್ ಬಂದು ರೂಮ್ ತಗೊಂಡಿದ್ದಾರೆ, ನಿಮಗೆ ಏನು ಗೊತ್ತಿಲ್ಲ ಗೋವಾ ಬಗ್ಗೆ, ಯು ವಾಂಟ್ ಟು ಎಕ್ಸ್ಪ್ಲೋರ್ ಬೈ ಯರ್ ಓನ್. ನಮ್ಮ ರಿಸೆಪ್ಷನ್ ಕೇಳಿದ್ರೆ ನಾವೊಂದು ಗೋವಾ ಮ್ಯಾಪ್ ಹಾಕಿದ್ದೀವಿ, ಆ ಮ್ಯಾಪಲ್ಲಿ ನಮ್ಮ ಹುಡುಗ ನಿಮಗೆ ಸ್ಟಡಿ ಮಾಡಿಸ್ತಾನೆ. ಇವತ್ತು ಸರ್ ಇದು ಅದು ಇದು ಅದು ಅಂತ, ಲೈಕ್ ಅಂಜುನಾ ಬೀಚ್, ಬಾಗಾ ಬೀಚ್, ಕಲಂಗುಡ್ ಬೀಚ್ ಎಲ್ಲ ಪ್ಲೇಸಸ್ ಇದೆ. ಇವತ್ತು ನೀವು ಇದನ್ನ ಕವರ್ ಮಾಡಿ, ನಾರ್ತ್ ಗೋವಾ, ನಾಳೆ ಸೌತ್ ಗೋವಾ ಕವರ್ ಮಾಡಿ, ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ನಮ್ಮಿಂದ ಸಿಗ್ತಾ ಇರುತ್ತೆ. ನೀವು ಪ್ಯಾಕೇಜ್ ತಗೋಬೇಕಂತಾನೆ ಇಲ್ಲ, ನೀವು ಬೇರೆ ಎಲ್ಲಿ ಸ್ಟೇ ಆಗಿದ್ರು ನಮಗೆ ಕಾಲ್ ಮಾಡ್ಬೋದು. ನೀವು ನಿಮ್ ಸ್ಟೇ ಬುಕ್ ಆಗಿದ್ರು, ನಿಮ್ದೆಲ್ಲ ಬೇರೆ ಕಡೆ ಬುಕ್ ಆಗಿದ್ರು ನಮ್ಗೆ ಕಾಲ್ ಮಾಡಿ ಐಡಿಯಾ ಸಂಬಂಧ ತಗೋಬಹುದು, ಸಪೋರ್ಟ್ ತಗೋಬಹುದು, ಹೆಲ್ಪ್ ತಗೋಬಹುದು. ಅದ್ರ ಸಲುವಾಗಿ ನೀವು ಕಾಲ್ ಮಾಡಬಹುದು. ಆಕ್ಚುಲಿ ಗೋವಾ ಅಂದ್ರೆ ಸ್ವಲ್ಪ ಜನ ಸುಮಾರು ಸೌತ್ ಗೋವಾ ಅಂತ ಈಗ ಸ್ವಲ್ಪ ಟ್ರೆಂಡ್ ಆಗ್ತಿದೆ. ಅದು ರೀಸನ್ ಬಗ್ಗೆ ಹೇಳ್ಬಿಡಿ ಬ್ರೋ, ಅದು ಸೌತ್ ಗೋವಾದಲ್ಲಿ ಏನಿದೆ ಅಂತ. ಸುಮಾರು ಜನ ಸೌತ್ ಗೋವಾ ಅಂದ್ರೆ ಬ್ರೋ, ಇಟ್ಸ್ ನಾಟ್ ದ ಪ್ಲೇಸ್ ಫಾರ್ ಪಾರ್ಟೀಸ್. ನೀವು ಎಂಜಾಯ್ಮೆಂಟ್ ಸಲುವಾಗಿ ಬರ್ತಿದ್ರೆ ಸೌತ್ ಗೋವಾ ನಿಮ್ ಸಂಬಂಧ ಅಲ್ಲ. ಸೌತ್ ಗೋವಾ ಅಂದ್ರೆ ಹನಿಮೂನ್ ಕಪಲ್ಸ್. ಅವ್ರು ಯಾವ ತರ ಸ್ಟೇ, ಸೌತ್ ಗೋವಾ ಫೇಮಸ್ ಯಾವ ತರ ಅಂದ್ರೆ, ಇವಾಗ ನೀವು ಒಂದು ಕಪಲ್ ಬರ್ತಾ ಇದ್ದೀರಾ, ಓಕೆ, ಸೊ ಯು ಶುಡ್ ಟೇಕ್ ಮಿನಿಮಮ್ 5 to 6 nights ಸ್ಟೇ. ಸೊ ನೀವು 3 nights ಇಲ್ಲಿ ನಾರ್ತ್ ಗೋವಾದಲ್ಲಿ ಸ್ಟೇ ಮಾಡಿದ್ರೆ ನಿಮ್ಮ ಕಸಿನೋ, ಕ್ಲಬ್, ಪಬ್, ನೈಟ್ ಲೈಫ್ ಎಲ್ಲ ಎಂಜಾಯ್ ಮಾಡಿ. ನೆಕ್ಸ್ಟ್ ನೀವು ಸೌತ್ ಗೋವಾಗೆ ಹೋದ್ರೆ 3 nights ಪೀಸ್ಫುಲ್ ಸ್ಟೇ, ನೋ ಡಿಸ್ಟರ್ಬೆನ್ಸ್. ಇವಾಗ ನೀವು ನಾರ್ತ್ ಗೋವಾದಲ್ಲಿ ಒಂದು 5 star ಹೋಟೆಲ್ ನೋಡ್ತಾ ಇದ್ರೆ 20,000, ಅದೇ 5 star ಹೋಟೆಲ್ ಸೌತ್ ಗೋವಾದಲ್ಲಿ 10,000. ಅಲ್ಲಿ ಅಕಾಮಿಡೇಷನ್ ಪ್ರೈಸ್ ಎಲ್ಲ ಲೆಸ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಬೇರೆ ಆಕ್ಟಿವಿಟೀಸ್ ಏನೂ ಇಲ್ಲ. ಜಸ್ಟ್ ರಿಲ್ಯಾಕ್ಸೇಷನ್, ನಿಮ್ಮ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾವು ನಾರ್ತ್ ಗೋವಾ, ಸೌತ್ ಗೋವಾ ಚೂಸ್ ಮಾಡ್ಬೋದು. ನಾರ್ತ್ ಗೋವಾ ಇಸ್ ಟೂರಿಸ್ಟ್ ಪ್ಲೇಸ್. ಇಲ್ಲಿ ನಿಮ್ಮ ಕಸಿನೋ, ಬೀಚಸ್, ವಾಟರ್ ಆಕ್ಟಿವಿಟೀಸು, ಸೈಟ್ ಸೀನ್ ಪ್ಲೇಸಸ್ಸು,
ಎಲ್ಲ ನೈಟ್ ಲೈಫ್ಸು ಎಲ್ಲ ನಾರ್ತು. ಪಂಜಿಮ್ ಕೂಡ ನಾರ್ತು. ಸೌತ್ ಅಲ್ಲಿ ಲೈಕ್ ಬಟರ್ಫ್ಲೈ ಬೀಚ್, ಪಾಲೋಲಿಮ್ ಬೀಚ್ ಇದೆಲ್ಲ ಸೈಟ್ ಸೀನ್ ಪ್ಲೇಸಸ್. ಇವಾಗ ಅದನ್ನ ವಿಡಿಯೋ ನೀವು ನೋಡ್ತೀರಾ, ಅದು ನಾವು ತೋರಿಸ್ತೀವಿ ನಿಮ್ಗೆ. ಅದನ್ನ ನಾವು ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಂಡು ತಿರ್ಗಾ ನೀವು ಇಲ್ಲಿ ಸ್ಟೇ ಆಗಿದೆ ಚೆನ್ನಾಗಿ. ಫ್ಯಾಮಿಲಿ ಜೊತೆ ಕಪಲ್ಸ್ ಇದ್ರೆ ಮಾತ್ರ ಐ ಸಜೆಸ್ಟ್ ಯು ಫಾರ್ ದ ಸೌತ್ ಗೋವಾ ಫಾರ್ 2 to 3 nights ಸ್ಟೇ ಫಾರ್ ದ ರಿಲ್ಯಾಕ್ಸೇಷನ್, ನೋ ಡಿಸ್ಟರ್ಬೆನ್ಸ್. ನೀವು ಬಾಯ್ಸ್ ಫ್ಯಾಮಿಲೀಸ್ ಬರ್ತಿದ್ರಿ ಅಂದ್ರೆ ಬೆಟರ್ ಟು ಕಮ್ ನಾರ್ತ್ ಗೋವಾ, ನಮ್ಮ ಹತ್ರ ಬನ್ನಿ. ಎಸ್, ನೋಡಿದ್ರಲ್ಲ, ಇಷ್ಟ ಆಗಿತ್ತು ನಮ್ಮ ರಾಹುಲ್ ಬ್ರೋ ಕಂಪ್ಲೀಟ್ ಗೋವಾ ಇನ್ಫಾರ್ಮೇಶನ್. ಯಾವುದೇ ಸ್ಕ್ಯಾಮು ಅದು ಇದ್ರ ಬಗ್ಗೆ ಮತ್ತು ನಮ್ಮ ಕರ್ನಾಟಕದವರಿಗೆ, ನಮ್ಮ ಅಣ್ಣನ ವಿಡಿಯೋ ನೋಡಿ ಬಂದವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. 24/7 ನಿಮಗೆ ಮೆಡಿಕಲ್ ಸಪೋರ್ಟ್ ಕೂಡ ಇರುತ್ತೆ. ನಾವು ಯಾವುದೂ ಥರ ನೀವು ಗೋವಾಗೆ ಬಂದಿರ್ತೀರಾ, ನಿಮಗೆ ಹೆಚ್ಚು ಕಡಿಮೆ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ, ಅದನ್ನ ಯಾವುದೂ ಥರ ನಿಮಗೆ ಚಾರ್ಜ್ ಇರಲ್ಲ. ನೀವು ಗೋವಾ ಬಂದು ತಿರ್ಗಾ ನಿಮ್ಮ ಊರಿಗೆ ಹೋಗೋ ಥರನೇ ಮೆಡಿಕಲ್ ನಿಮಗೆ ಹೆಚ್ಚು ಕಡಿಮೆ ಏನು ಆಯ್ತು ಅಂದರೆ ಫುಲ್ ರೆಸ್ಪಾನ್ಸಿಬಿಲಿಟಿ ನಾವು ತಗೋತೀವಿ. ಓಕೆ, ನೀವು ಮತ್ತೆ ಇನ್ನೊಂದು ಆಫರ್ ಇದೆ. ನೀವು ನಮ್ಮ ಗೋವಾ ಪ್ಯಾಕೇಜ್ ಬುಕ್ ಮಾಡಿದರೆ ನಿಮಗೆ ಮನಾಲಿ ಪ್ಯಾಕೇಜ್ ತೊಗೊಂಡಾಗ 1 night ಸ್ಟೇ ಫ್ರೀ ಇರುತ್ತೆ. ಅದೆಲ್ಲ ಆಯ್ತಾ? ಅದು ಇದೆ. ಅದೇಂಗದು? ಇವಾಗ ಜಸ್ಟ್ ನೀವು ಒಂದು ಎಕ್ಸಾಂಪಲ್ ಒಂದು ಪ್ಯಾಕೇಜ್ ತಗೋತೀರ, ನನ್ನ ಹತ್ರ ಒಂದು 6,500 rupees ಪ್ಯಾಕೇಜ್ ತಗೋತೀರ, ಒಂದು 5 ಜನ ಇದ್ದೀರಾ ನೀವು. ಸೊ 2 night ಪ್ಯಾಕೇಜ್ ಇಲ್ಲಿ ತಗೋತೀರಾ. ಅದನ್ನು ತಗೊಂಡ ತಕ್ಷಣ ನಿಮಗೆ ವ್ಯಾಲಿಡ್ ಆಗಿಬಿಡುತ್ತೆ. ನೀವು ನೆಕ್ಸ್ಟ್ ಪ್ಲಾನ್ ನಾಳೆ ಮಾಡಿ, ನಾಡಿದ್ದು ಮಾಡಿ, ನೆಕ್ಸ್ಟ್ ಮಂತ್ ಮಾಡಿ, ನೆಕ್ಸ್ಟ್ ಇಯರ್ ಮಾಡಿ. ನಮ್ಮ ಕಡೆಯಿಂದ ಮಾಡಿದರೆ ಇನ್ ಕೇಸ್ ಮನಾಲಿ ಪ್ಯಾಕೇಜ್ ಅವಾಗ 7,000 ಇದೆ ಅಂದರೆ ನಿಮಗೆ 1 day ಕಂಪ್ಲೀಟ್ ಪ್ಯಾಕೇಜ್ ಫ್ರೀ. ರೂಮು, ಸೈಡ್ ಸೀನು ಎಲ್ಲ ಫ್ರೀ. ಓನ್ಲಿ 1 day ಚಾರ್ಜ್ ಮಾಡೋದು. ನಿಮಗೆ ಜಸ್ಟ್ ಫೋನ್ ಮಾಡಿದ್ರೆ ಸಾಕು. ಫೋನ್ ಮಾಡಿದ್ರೆ ನಿಮ್ಮ ಹತ್ರ ನಮ್ಮ ಡೀಟೇಲ್ಸ್ ಇರುತ್ತೆ. ನೀವು ಬಂದು ಹೋಗಿದ್ದೀರಾ ಅಂದ್ರೆ ನಮ್ಮ ಹತ್ರ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ. ನಮಗೆ ಗೊತ್ತಾಗುತ್ತೆ ನಮ್ಮ ಪ್ರೀವಿಯಸ್ ಕ್ಲೈಂಟ್ ಇದ್ದಾರೆ ಅಂತ. ಸೊ ನಿಮಗೆ 1 night ಸ್ಟೇ ಮನಾಲಿ ಫ್ರೀ. ನೋಡಿ, ಇಲ್ಲಿಂದ ಗೋವಾಯಲ್ಲಿ ಮನಾಲಿಯಲ್ಲಿ. ಸೊ ಇನ್ನೂ ಸುಮಾರು ಆಫರ್ಗಳು ಬೇಕಂದ್ರೆ ನಾನು ಕೆಳಗಡೆ ನಮ್ಮ ರಾಹುಲ್ ಬ್ರೋ ನಂಬರ್ ಹಾಕಿರ್ತೀನಿ. ರಾಹುಲ್ ಬ್ರೋ ಮತ್ತೆ ತಲೆ ತಿನ್ನಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದು ವಾಟ್ಸಪ್ ಮಾಡಿ, ಇಲ್ಲಾಂದರೆ ಅವ್ರದ್ದೊಂದು ಆಫೀಸ್ ನಂಬರ್ ಹಾಕಿರ್ತೀನಿ. ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ ರಾಹುಲ್ ಬ್ರೋ, ಸರಿ, ನಾವೀಗ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಬಂದು ಮತ್ತೆ ನಾಳೆ ಸಿಗೋಣ. ಮತ್ತು ಆಲ್ಮೋಸ್ಟ್ ನಮ್ಗೆ 3 ದಿವಸನೂ ನಮ್ಮ ರಾಹುಲ್ ಬ್ರೋ ಇವತ್ತು ಇಷ್ಟು ಇನ್ಫಾರ್ಮೇಷನ್ ಕೊಟ್ರಲ್ಲ, ನಾಳೆ ಏನಾದ್ರು ಒಂದು ಡಿಫ್ರೆಂಟ್ ಇನ್ಫಾರ್ಮೇಷನ್ ತಗೋಣ. ಓಕೆ, ಎಸ್ ಬ್ರೋ, ಹೋಗ್ಬಿಟ್ಟು ಬರ್ತೀವಿ. ಬಾಯ್, ಸಿ ಯು. ಓಕೆ, ಎಸ್. ಇಯರ್ಸು ಇಕ್ತಾದ್ರೆ ಹೆಸರು ಏನು ಹೇಳು? ಯಾವುದು ಬ್ರೀಡ್ ಬ್ರೋ? ಅಮೆರಿಕನ್ ಬ್ರೀಡ್. ಓ, ಭಾಳ ರ್ಯಾಶ್ ಆಗಿಬಿಡುತ್ತಲ್ಲ? ರ್ಯಾಶ್ ಆಗಲ್ಲ, ಪಿಟ್ ಬುಲ್ ರ್ಯಾಶ್. ಇದು ಜಸ್ಟ್ ನೋಡ್ಲಿಕ್ಕೆ ವೈಲ್ಡ್ ಆಗಿರಂಗಿಲ್ಲ. ಸಖತ್ ಫ್ರೆಂಡ್ಲಿನಾ? ನಮ್ಮ ಪಪ್ಪಿ ಫಾದರ್ ಅಣ್ಣ. ಓಹೋ, ಇದು ಪಿಟ್ ಬುಲ್ ಅಗ್ರೆಸಿವ್ ಬ್ರೀಡ್. ಅಗ್ರೆಸಿವ್ ಇದು ಈ ಥರ ಆಗುತ್ತೆ ಅದು? ಈ ಥರ ಆಗುತ್ತೆ. ಓಹೋ, ಎಷ್ಟು ವರ್ಷ ಬೇಕು ಬ್ರೋ ಅದಂಗೆ ಆಗೋಕ್ಕೆ? 1 ವರ್ಷ ಸಾಕು. ಇವಾಗ ಅದು 35 days ಓಲ್ಡ್. ಓ ಹೌದಾ? ಇತ್ತ ಬಾಯ್ಲಿ ನಿಧಾನಕ್ಕೆ ಬಾ. ಬಂದರು. ಔಟ್ಫಿಟ್ ಆಫ್ ದ ಡೇ ಎಷ್ಟಿದು? 300, 400? ಹಾಂ, ಎಷ್ಟಿದೆ? 300, 400? 250. ಅದು ಎಸ್ 250. ಇವತ್ತು ಇನ್ನೊಂದು ಗೊತ್ತಾ, ನಮಗೆ ಕಂಟೆಂಟ್ ಇವತ್ತು ಕಡಿಮೆನೇ ಹೋಗ್ಬೇಕು. 16 minutes ಕಂಟೆಂಟು. ಹಾಂ ಬ್ರೋ, ಔಟ್ಫಿಟ್ ಡೀಟೇಲ್ಸ್ ಪ್ಲೀಸ್. ಎಷ್ಟು ಇದು? ಹಾಂ, ಮತ್ತೆ ನಿಂದು ನ್ಯೂ ಡ್ರೆಸ್ ಅದು ಪ್ರಮೋಷನ್ ಮಾಡಿದ್ದಲ್ಲ? ಮಾಡಿದ್ಲು. ಅವಾಗ ಕೊಟ್ಟಿಲ್ಲ, ಅವ್ಳು ಪ್ರಮೋಷನ್ ಮಾಡಿದ್ಲು. ನಮ್ಮ ಮಮ್ಮಿದೂ ಅಕ್ಕನೂ ಒಟ್ಟಿಗೆ ತಗೊಂಡಿದ್ದು. ಎಸ್. ಹಲೋ, ನೀನು ಹೆಂಗೆ ಹೇಳ್ತೆ ಹಂಗ? ನಾವು ಬೀಚಿಗೆ ಬಂದ್ವಿ. ಯಾರು ಇದಾ? ನನಗ ಅದು ಹೆಣ್ಮಕ್ಳ ಡ್ರೆಸ್ಸೇ ನೋಡು. ಈಗ ಬೀಚಿಗೆ ಬಂದಿದ್ದೀವಿ ಗಾಯ್ಸ್. ಬೀಚಿಗೆ ರೀಚ್ ಆದ್ವಿ. ಕನ್ನಡದವ್ರು ಯಾರೋ ಎಷ್ಟು ಚೆನ್ನಾಗಿ ಜಗಳ ಆಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ನೋಡಿ. ಕಡಲನು ಕಾಣವರ ಎಸ್, ಇವಾಗ ಸುಷ್ಮಿತಾ ಅಕ್ಕ ಅವರು ಹಾಕ್ಸ್ಕೊತಾ ಇದ್ದಾರೆ. ಉದ್ದ ಇರೋದನ್ನ ತಗೊಂಡು, ಉದ್ದ ಅಂದ್ರೆ ತುಂಬಾ ಹಿಂದೆ ಹೋಗ್ಬಿಡುತ್ತೆ. ಹೌದಾ? ತಗೊಳ್ಳಿ, ಯಾವ್ದೋ ಒಂದು ಹಾಕೊಂಡು ಮಾಡಿ ಬೇಕಾದ್ರೆ. ಅವಳದಿಲ್ಲ, ಅವಳಿಲ್ಲ ಆಂಟಿ, ಕಾರಲ್ಲಿದೆ. ಕಾರಲ್ಲೈತೆ. ಏನ ಆಮೇಲೆ ಅಲ್ಲಿ ಕೊಡಿಸ್ತೀನಿ ಇರು. ಮರಿ ನನ್ನ ಮಾತು ಕೇಳ ಅಂತಿರ್ತೀರಾ ನೀವು?
ಸಾಕಿತ್ತು ಸುಮ್ಮನೆ ವೇಸ್ಟ್ ಅಲ್ಲ. ಇಲ್ಲ ಬಟ್ಟೆ ಕೊಡೋದ್ರೆ ಕಾರಲ್ಲಿ ಕರ್ಕೊಳ್ಳಲ್ಲ. ನಿಮ್ಮ ಅಪ್ಪನ ಬರಿಬೇಡ, ಏ ಬರಿ ನೆರಳೆ ಬಿಡ್ತದೆ ಕರೀತಾರೆ. ಕಾಣಿಸ್ತೈತು. ಏ ಬರಿ. ಗುಡ್ ಗರ್ಲ್. ಬಿ ಅವ್ಳು ಬಿ ನೋಡಿ ಹೆಂಗೈತೆ. ಹೆಚ್ಚು ಟುಡೇ ಮೈ ಔಟ್ಫಿಟ್ ಬಜೆಟ್ ಹೇಳ್ತೀನಿ ಈಗ. ಸೊ ಈ ಟೀ ಶರ್ಟ್ ಬಂದ್ಬಿಟ್ಟು ಮಿಂತ್ರಾದಲ್ಲಿ ತೊಗೊಂಡಿದ್ದು. ಇದು 291 rupees. ಆ್ಯಂಡ್ ಆ್ಯಸ್ ಯೂಶುವಲ್ ಝಾರಾ ಪ್ಯಾಂಟ್ ಫಸ್ಟ್ ಟೈಮ್ ಬ್ರ್ಯಾಂಡೆಡ್. ಇದು ಆ್ಯಕ್ಚುಲಿ 600 ರೂಪಾಯಿ, ಬಟ್ ನಾನು ತಗೊಂಡಿದ್ದು 700 ರೂಪಾಯಿ. ಒರಿಜಿನಲ್ ಫಸ್ಟ್ ಕಾಪಿ ಎಲ್ಲ ಒಂದು ಕಡೆ ನನಗೆ ಕೊಡ್ತಾರೆ. ಮತ್ತು ಇವ್ರ ತರ SS ಅಲ್ಲ, SS ಬರೀ ಹೆಣ್ಮಕ್ಳದ್ದು ಮಾತ್ರ. ನಂದು ಇನ್ನೊಂದಿದೆ. ಸೊ ಅವರು ಅಲ್ಲಿ ತೊಗೊಂಡಿದ್ದು. ಸೊ ಶೂ ಆ್ಯಸ್ ಯೂಶುವಲ್ ನೈಕಿ, ಬಟ್ ಇದು ಒರಿಜಿನಲ್ 2.5 ಲಕ್ಷ. ಬಟ್ ಇದು ನಮ್ಮ ಹುಡುಗ ಕೊಲಾಬ್ರೇಷನ್ಗೆ ಕೊಟ್ಟಿದ್ದು. ಫಾರಿನ್ ಯಾರು ಹಿಂದಿಯವ್ರ ಕೊಲಾಬ್ರೇಷನ್ ಅಲ್ಲ, ಕನ್ನಡ ಹುಡುಗನ ಒಬ್ಬ ಕೊಟ್ಟಿದ್ದ. ಬಟ್ ಇದು ಒರಿಜಿನಲ್ಲೇ ಥರನೇ, ಅದು ಏನೂ ಆಗಿಲ್ಲ. ಒಂದು 50-60 ಸರಿ ಹಾಕೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಓವರ್ ಆಲ್ ನಾನು ಬಂದ್ಬಿಟ್ಟು 300 ಒಂದು 700 1000 ರೂಪಾಯಿ ಔಟ್ಫಿಟ್ ಅಷ್ಟೇ. ಇದು ನೋಡಿ ನಾನು ಹೇಳ್ತೀನಿ, ಇದು ದರ್ಶನ್ ಸರ್ ಅವಾಗ ಫುಲ್ಲು ಫೇಮಸ್ ಆಗಿತ್ತಲ್ಲ ಈ ಟಿ ಶರ್ಟ್. ದರ್ಶನ್ ಸರ್ ಹಾಕಿದ್ರು ಅಂತ ಎಷ್ಟೊಂದು ಜನ ತಾಂಡಿದ್ರಲ್ಲ. ಅವಾಗ ನವೀನ್ ಹೆಂಗೆ ದರ್ಶನ್ ಸರ್ ಫ್ಯಾನ್ ಅಲ್ವಾ, ಇದನ್ನೇ ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ, ಪೀಸ್ ದರ್ಶನ್ ಸರ್ ಹಾಕಿದ್ದು ನೋಡಿದ್ದೀನಿ ನಾನು. ಇದು ಪೂಮಾ ಇದ್ರಲ್ಲಿ ತಗೊಂಡೆ. ಇದು ಬಂದು 1700 ಏನೋ, ಇದು 1500 ಅದು. ಇದು ಗೋವಾದಲ್ಲೇ ತಗೊಂಡಿದ್ದು. ಶೂ ಬರ್ತಾ ಬಿಟ್ಟಿದ್ದೆ, ಬಾಟಾ ಶೋರೂಮ್ಗೆ ಹೋಗಿ 1700 ರೂಪಾಯಿ ಕೊಟ್ಟು ತಗೊಂಬಂದೆ. ನಿಂದ ಸಾಕಲ್ಲ ಕಾಣಿಸ್ತಿದ್ಯಾ ಕಣೆ. ಇದು 1 year ಬ್ಯಾಕ್ ತಗೊಂಡಿದ್ದು. ಹೇಳು. ಇದು ನ್ಯೂಮಿಯಲ್ಲಿ ತಗೊಂಡಿದ್ದು, ನ್ಯೂಮಿಯಲ್ಲೇ ತಗೊಂಡಿದ್ದು. ಮತ್ತೆ ಇದು ಅಕ್ಕಂದು ಒಳಗಡೆ ಇದು ಹಾಕಿರೋದು, ಇದು ಬ್ಲ್ಯಾಕ್ ಕಲರ್ ಟಾಪು. ಇದೆರಡು ಸೇರಿ 1500 ಆಗಿದೆ ಅಷ್ಟೇ. ಇದು ಶೂಸ್ ಎಲ್ಲ ಯಾವಾಗಲೂ ತಗೊಂಡು ಅಷ್ಟೇ ಗೈಸ್. ನಮ್ಮ ಯುಕ್ತ ಹಾಕೊಂಡಿರೋ ಔಟ್ಫಿಟ್ಟು ಲಾಸ್ಟಿಗೆ ಹೇಳ್ತೀನಿ. ಆಂಟಿ ನಿಮ್ದು? ಇದು ಶಾಪ್ ತಗೊಂಡಿದ್ದು. ಇದು ಎಲ್ಲೋ ಅಣ್ಣ ಕರ್ಕೊಂಡೋಗಿದ್ರಲ್ಲ ಅವತ್ತು ಅಮಿತ್ ಶಾಪಲ್ಲಿ. ಯುಕ್ತ ಬಾಯ್ಲಿ ಎದಳು ಹೊಡ್ತಿದ್ದೀವಿ, ಬಾ ಬಾಯ್ಲಿ. ಎಸ್, ಈ ಔಟ್ಫಿಟ್ ಬಗ್ಗೆ ನಾನು ಹೇಳ್ತೀನಿ. ಇದು 300 ರೂಪಾಯಿ ಚಡ್ಡಿ ನಾನೇ ಆರ್ಡರ್ ಮಾಡಿದ್ದು. 300 ರೂಪಾಯಿ ಚಡ್ಡಿ ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದು. ಮುಂದೆ ಸ್ಕರ್ಟ್ ತರ ಕಾಣುತ್ತೆ. ಆಯ್ತು ಬಿಡವ, ಅದು ಹಂಗೆ ಹೇಳೋದೆ ಅಂತ. ಈ ಟಾಪು ಅದು SS ಅವ್ರನ್ನ ಎಷ್ಟು ಪ್ರಮೋಟ್ ಮಾಡ್ತೀರ ಏನು ನೋಡಿ. SS ಅವ್ರನ್ನ ಎಷ್ಟು ಪ್ರಮೋಟ್ ಮಾಡ್ತೀನಿ. ಎಲ್ಲರೂ ಅದನ್ನ ಅಡ್ರೆಸ್ ಕೇಳಿ ಎಸ್ ಇಕ್ತಾ ಔಟ್ಫಿಟ್ ಡ್ರೆಸ್ ಸಿಕ್ತಾ ಇದು ಬಾ ಹೋಗ್ಬಿಡೋಣ. ಅದು ಅಮೆರಿಕನ್ ಬುಲ್ ಬಿಡ್ತಾನೆ ಇಲ್ಲ ಅವಳು. ಸರಿ ಬಾ, ಆಯ್ತು ಬಾ. ಗೈಸ್ ಬನ್ನಿ ಗೈಸ್. ಎಷ್ಟು ಸೂಪರ್ ಇತ್ತ 299 ಸೇರಿ